ವೀಕ್ಷಕರೇ, ಮೇಷರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಪ್ರಯೋಜನಗಳಿದೆ, ಯಾವೆಲ್ಲ ಲಾಭಗಳಿದೆ, ಹೊಸ ವರ್ಷ ಹೊಸ ಜೀವನ, ಒಂದು ಮಹತ್ತರವಾಗಿರತಕ್ಕಂತಹ ಬದಲಾವಣೆಗಳು ಇದೆಯಾ ಜೀವನದಲ್ಲಿ, ಕೆಲವೊಂದು ಯಾವೆಲ್ಲ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗತ್ತೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೇಷರಾಶಿಯವರ ನಕ್ಷತ್ರಗಳು, ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ ಬರುತ್ತೆ, ಭರಣಿ ನಕ್ಷತ್ರದ 4 ಚರಣಗಳು ಬರುತ್ತೆ, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂತಹ ಮೇಷರಾಶಿ. ಮೇಷರಾಶಿಯವರ ತಕ್ಷಣ ನೋಡಿ, ಏನು ಕೆಲಸ ಮಾಡ್ತಾ ಇದ್ದೀರಿ, ಯಾವೆಲ್ಲ ಒಂದು ಅಡೆತಡೆಗಳಿದ್ರೂ ಕೂಡ ಆ ಅಡೆತಡೆಗಳಿಗೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗುತ್ತೆ. ಒಂದು ಏನಪ್ಪ, ನಾನು ಇಕ್ಕಟ್ಟಿನ ಸಿಚುವೇಶನಲ್ಲಿದ್ದೀನಿ, ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗೆ ಬರಲಿ, ಇದಕ್ಕೆ ಏನು ದಾರಿ ಇದೆ ಅನ್ನುವಂಥ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಏನಾದರೂ ಒಂದು ದಾರಿ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಅಂದರೆ ಒಂದು ಬಚಾವಾಗುವಂತಹ ಸನ್ನಿವೇಶಗಳು ತುಂಬ ಹೆಚ್ಚಿದೆ. ಸಿಕ್ಕಾಕೊಳ್ಳುವಂಥ ಸಂದರ್ಭದಲ್ಲಿ ಚಾಣಾಕ್ಷತನದಿಂದ ಬಚಾವಾಗ್ಬಿಡ್ತೀರಿ. ಇದು ಈ ಥರದ ಅನುಭವಗಳು ಜಾಸ್ತಿ ಆಗಿದೆ ನಿಮ್ಮ ಜೀವನದಲ್ಲಿ. ಹಣಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ನೀವೇನು ದುಡಿದಿರ್ತೀರಿ ಆ ದುಡಿದಕ್ಕೆ ತಕ್ಕಂತೆ ಒಂದು ಬೆಲೆ, ಒಂದು ಫಲ ಅನ್ನುವಂಥದ್ದು ಸಿಗುತ್ತೆ. ಆದಾಯದಲ್ಲಿ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂಥದ್ದು. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ, ದುಡ್ಡಿನ ಒಂದು ಒಳಹರಿವು ಜಾಸ್ತಿ ಹೇಗಿರುತ್ತೆ ಅದೇ ರೀತಿಯಾಗಿ ಖರ್ಚು ಕೂಡ ನಿಮಗೆ ಜಾಸ್ತಿ ಇರತಕ್ಕಂಥದ್ದು ಕಂಡು ಬರುತ್ತೆ. ಕೆಲವೊಂದು ಸಂದರ್ಭ ಹೀಗಿರುತ್ತೆ, ನೀವು ಏನೇ ಒಂದು ಒಳ್ಳೇದು ಮಾತಾಡಿದ್ರು ಕೂಡ ಕೆಟ್ಟದಾಗಿ ತಿಳ್ಕೊಳ್ಳುವಂತಹ ಜನಗಳು ಜಾಸ್ತಿ ಇರ್ತಾರೆ, ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ಜನಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ನೀವು ಒಳ್ಳೇದು ಮಾಡಿದ್ರು ಅಲ್ಲಿ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾಗ ಅವರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಹೋಗ್ತಾ ಇರಿ, ಮಾಡ್ತಾ ಇರಿ, ಅದರಿಂದ ಬಹಳಷ್ಟು ಅನುಕೂಲತೆಗಳು ಆಗ್ತವೆ. ಜಗಳ ಬೇಡ, ವಾದ ವಿವಾದಗಳು ಬೇಡ, ಯಾರೊಂದಿಗೂ ಶತ್ರುತ್ವ ಬೇಡ, ಸಾಫ್ಟ್ ಆಗಿರತಕ್ಕಂತಹ ನಡೆ ನಿಮ್ಮದಾಗಿರಲಿ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗೋದ್ರ ಜೊತೆಗೆ ನೀವೇನಾದರೂ ಮನೆ ಕೊಳ್ಳಬೇಕು, ಭೂಮಿ ಕೊಳ್ಳಬೇಕು, ಸೈಟ್ ಕೊಳ್ಳಬೇಕು, ಆಸ್ತಿ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿದ್ದರೆ ಖಂಡಿತವಾಗಿಯೂ ನೀವು ಮಾಡ್ಕೋಬಹುದು. ಅದರಿಂದ ಕೂಡ ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಳ್ತಕ್ಕಂಥದ್ದು, ಖಂಡಿತವಾಗಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಆಗಿರುತ್ತೆ ಮತ್ತು ಎಜುಕೇಷನಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಾನು ಆಗಲೇ ಒಂದು ಎಚ್ಚರಿಕೆ ಹೇಳಿದ್ದೀನಿ, ದುಡುಕುತನದಿಂದ ಏನಾದರೂ ಮಾತಾಡ್ಬಿಟ್ರೆ ಪೇಚಿಗೆ ಸಿಕ್ಕಾಕೋತೀರಿ, ಅಥವಾ ಕೆಲವೊಂದು ಸಮಯಗಳು, ಕೆಲವೊಂದು ಸಂದರ್ಭಗಳು ಹೀಗಿರುತ್ತೆ ಅಂತಂದರೆ ಚಿಕ್ಕ ಸಮಸ್ಯೆ ದೊಡ್ಡದಾಗುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ಇನ್ನು ವಿವಾಹದ ಯೋಗಗಳಲ್ಲಿ ಕೆಲವೊಂದು ಏರುಪೇರು ಆದರೂ ಕೂಡ ಕೆಲವೊಂದು ಪ್ರೊಸೆಸ್ ನಡೀತಾ ಇರುತ್ತೆ. ತೃಪ್ತಿಕರವಾಗಿ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನುಕೂಲಕರವಾಗಿರತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅನಿರೀಕ್ಷಿತವಾಗಿರತಕ್ಕಂಥ ದುಡ್ಡು ಖರ್ಚು ಮಾಡ್ತೀರಿ. ಖರ್ಚಿಗೆ ಏನು ಕಡಿಮೆ ಹೇಳಿ, ಈ ಮೇಷರಾಶಿಯವರು ಮೀಟ್ರ್ ಹೊಡೆದಂಗೆ ಓಡ್ತಾ ಇರುತ್ತೆ. ದುಡ್ಡು ಕೈಯಲ್ಲಿ ಬಂತು ಅಂತಂದರೆ ಅದು ಉಳಿಸ್ಕೊಳ್ಳಲ್ಲ. ಇದು ಒಂದು ದೊಡ್ಡ ನ್ಯೂನ್ಯತೆ ನಿಮಗೆ. ನಾನು ಈ ಹಿಂದೆ ಭಾಳ ವಿಡಿಯೋಗಳಲ್ಲಾದರೂ ಹೇಳಿದ್ದೀನಿ, ದಯವಿಟ್ಟು ಆ ಹಣಕ್ಕೆ ಕಡಿವಾಣವನ್ನು ಹಾಕುವಂತಹ, ಅಂದರೆ ಖರ್ಚಿಗೆ ಕಡಿವಾಣವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ 4 ಕಾಸು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾಗಿರತಕ್ಕಂತಹ ಒಂದು ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಪರಿಹಾರಗಳನ್ನು ತಿಳಿಸುವಂಥದ್ದಿದೆ. ಇನ್ನು ಅದ್ಭುತವಾದ ಫಲಗಳು ಏನು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅದನ್ನೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಸಾಮಾನ್ಯವಾದ ಜಾತಕ ಅಲ್ಲ ಇದು. ಯಾಕಂತಂದ್ರೆ 80 ರಿಂದ 100 ಪುಟ ಅಂತಂದ್ರೆ ಅದು ಸುಮ್ಮನೆ ಮಾತಲ್ಲ.
ಬಹಳಷ್ಟು ವಿಷಯಗಳನ್ನು ವಿಸ್ತೃತವಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಜಾತಕ ಇದಾಗಿರುವಂಥದ್ದು. ನಂಬಿಕೆ ಹಾಗೂ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನಿಮ್ಮದೇ ಆದಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ. ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ ಸಿಗುತ್ತೆ, ತರಿಸ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲಗಳು ಏನು ಅಂತಂದ್ರೆ ನೋಡಿ, ಉದ್ಯೋಗವನ್ನ ಬದಲಾವಣೆ ಮಾಡತಕ್ಕಂತಹ ಅಪರೂಪದ ಅವಕಾಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆಗಳಿರ್ಬೋದು, ಅಥವಾ ಉದ್ಯೋಗ ಬದಲಾಯಿಸ್ತಕ್ಕಂಥದ್ದಿರ್ಬೋದು, ಅಥವಾ ಆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸೋದಕ್ಕೆ ಅದನ್ನು ಹೈಟೆಕ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮ ವಹಿಸ್ತಕ್ಕಂಥದ್ದಿರ್ಬೋದು. ಈ ರೀತಿಯಾಗಿ ಅವಕಾಶಗಳು ಉದ್ಯೋಗದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ವಿದೇಶ ಪ್ರಯಾಣ ಯೋಗವಿದ್ರೂ ಕೂಡ ಕೆಲವೊಂದು ಜನ ಅನಿವಾರ್ಯವಾಗಿ ತಾಯ್ನಾಡಿಗೆ ಮರಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದ್ದಲ್ಲಿಯೇ ಒಂದು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ವಹಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಈ ಡಾಕ್ಟರ್ಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ. ಜೊತೆಗೆ ಈ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಈ ಶಿಕ್ಷಕರಿಗೆ, ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದ ಒತ್ತಡ ಇದ್ರೂ ಕೂಡ ಹೆಚ್ಚಿನ ಒಂದು ಗೌರವಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೃಷಿ ಆಧಾರಿತ ವ್ಯಾಪಾರಗಳಲ್ಲಿ ಬಹಳಷ್ಟು ಲಾಭ ಇರುತ್ತೆ. ವಕೀಲರಿಗೆ ಬಹಳಷ್ಟು ಸಂಧಾನ ಸಭೆಯನ್ನು ನಡೆಸಿ ಅದರಿಂದ ವಿಶೇಷವಾಗಿರತಕ್ಕಂಥ ಗೌರವಗಳನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ವಕೀಲರಿಗೆ ಕಂಡು ಬರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ. ಕಾರ್ಮಿಕರಿಗೂ ಕೂಡ ತುಂಬಾ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಸ್ತ್ರೀಯರ ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತೆ ಗೃಹಿಣಿಯರಿಗೆ ಮನೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅವಕಾಶಗಳು ಸಿಗುವಂತಹ ಸನ್ನಿವೇಶಗಳಿದೆ. ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸನ್ನಿವೇಶಗಳು, ಕೆಲಸದಲ್ಲಿ ವೃದ್ಧಿ ಆಗುತ್ತೆ, ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ಬಂಧು ಮಿತ್ರರಲ್ಲಿ ವೃದ್ಧಿ ಆಗುತ್ತೆ, ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಚಿಕ್ಕ ಪುಟ್ಟ ಅಡೆತಡೆಗಳಿದ್ರೂ ಕೂಡ ಹೊಂದಾಣಿಕೆ ತುಂಬಾ ಚೆನ್ನಾಗಿ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಇನ್ನು ಈ ಕಲಾವಿದರಿಗೆ ಯಾವುದೇ ಒಂದು ಕಲೆ ಇರಲಿ ನಿಮ್ಮ ಹತ್ರ, ಆ ಕಲೆಗೆ ಒಂದು ಒಳ್ಳೆ ಅವಕಾಶಗಳು ಕಂಡು ಬರುವಂತಹ ಸನ್ನಿವೇಶಗಳಿದೆ. ರಾಜಕಾರಣಿಗಳಿಗೆ ತುಂಬಾ ಬಂದ್ರೆ ತುಂಬಾ ಬ್ಯುಸಿ ಆಗಿರ್ತಾರೆ. ಓಡಾಟ ಅಲದಾಟ ಸಿಕ್ಕಾಪಟ್ಟೆ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಮತ್ತು ಒಳ್ಳೆ ಸ್ಥಾನಮಾನಗಳ ನಿರೀಕ್ಷೆಯಲ್ಲೂ ಕೂಡ ರಾಜಕಾರಣಿಗಳು ಇರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳಿಗಾಗಿ ಕೆಲವೊಂದು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದರಲ್ಲಿ ಸಕ್ಸಸ್ ಕಂಡು ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾಗಿರತಕ್ಕಂಥ ಫಲ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ನಾನೊಂದೆರಡು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ವಿಡಿಯೋದಲ್ಲಿ. ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ಖಂಡಿತವಾಗಿಯೂ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಅದ್ಭುತವಾದಂಥ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಏಪ್ರಿಲ್ ತಿಂಗಳದ್ದು ನಿಮಗೆ ಬೇಕಾಗಿರುವಂಥ ರಾಶಿಯ ಫಲಗಳನ್ನು ತಿಳ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಅನ್ನುವಂಥದ್ದು ಏನು ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಮಹಾವಿಷ್ಣುವಿನ ಆರಾಧನೆಯಿಂದ ಜೊತೆಗೆ ಶ್ರೀ ರಾಮ ಮಂತ್ರ ಜಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು. ಸಾಧು ಸಂತರಿಗೆ ದಾನವನ್ನು ಮಾಡ್ಕೊಳ್ಳಿ, ಕುಲದೇವತಾ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು, ಶುಭಕಾರಕವಾದಂಥ ಫಲಗಳು ಸಿಗುತ್ತೆ. ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಎಂಥ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಿವಾರಣೆ ಆಗಲಿ, ಜೀವನದಲ್ಲಿ ಯಶಸ್ವಿ ಅನ್ನುವಂಥದ್ದು ಸಿಗಲಿ ಅಂತೇಳಿ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.